ಶ್ರೀರಾಮಕೃಷ್ಣ ವಚನವೇದ ವಿದ್ಯಾಸಾಗರನೊಡನೆ ಭೇಟಿ ಎಂಬ 3ನೇ ಅಧ್ಯಾಯದ ಮುಂದುವರೆದ ಭಾಗ. ಪರಮಹಂಸರು ಹೇಳುತ್ತಿದ್ದಾರೆ, ಭಗವಂತ ಈ 2 ಸಂದರ್ಭಗಳಲ್ಲಿ ನಗುತ್ತಾನೆ. ಕವಿರಾಜ ಅಂದರೆ ಅಳಲೆಕಾಯಿ ಪಂಡಿತ ರೋಗಿಯ ತಾಯಿಗೆ, ತಾಯೇ ನಿನಗೇಕೆ ಹೆದರಿಕೆ, ನಿನ್ನ ಮಗನನ್ನು ನಾನು ಗುಣಪಡಿಸಿಬಿಡುತ್ತೇನೆ ಎಂಬುದಾಗಿ ಹೇಳಿದಾಗ ಒಮ್ಮೆ ನಗುತ್ತಾನೆ. ಆಗ ಭಗವಂತ ಅಂದುಕೊಳ್ಳುತ್ತಾನೆ, ನಾನು ಈತನನ್ನು ಸಾಯಿಸುವುದರಲ್ಲಿದ್ದೇನೆ. ಈ ಪಂಡಿತ ಹೇಳುತ್ತಾ ಇದ್ದಾನಲ್ಲ, ತಾನು ಬದುಕಿಸಿಕೊಡುತ್ತೇನೆ ಅಂತ. ಕವಿರಾಜ ಭಾವಿಸುತ್ತಾನೆ ತಾನು ಕರ್ತ ಎಂಬುದಾಗಿ. ಆತ ಮರೆತೇ ಬಿಟ್ಟಿದ್ದಾನೆ ಭಗವಂತನೇ ಕರ್ತ ಎಂಬುದನ್ನು. ಬಳಿಕ ಅಣ್ಣ ತಮ್ಮಂದಿರು ಹಗ್ಗ ಹಿಡಿದುಕೊಂಡು ಜಮೀನು ಭಾಗ ಮಾಡಿಕೊಳ್ಳುವಾಗ ಈ ಭಾಗ ನನ್ನದು, ಆ ಭಾಗ ನಿನ್ನದು ಎಂದು ಹೇಳುತ್ತಾರಲ್ಲ, ಆಗ ಮತ್ತೆ ಭಗವಂತ ನಗುತ್ತಾನೆ. ಆಗ ಆತ ಅಂದುಕೊಳ್ಳುತ್ತಾನೆ, ಏನಿದು, ಈ ಬ್ರಹ್ಮಾಂಡವೇ ನನ್ನದು. ಅಂಥದ್ದರಲ್ಲಿ ಇವರು ಹೇಳುತ್ತಾ ಇದ್ದಾರಲ್ಲ, ಈ ಭಾಗ ನನ್ನದು, ಆ ಭಾಗ ನಿನ್ನದು ಎಂಬುದಾಗಿ. ಭಗವಂತನನ್ನು ವಿಚಾರದ ಮೂಲಕ ಅರಿಯಲು ಸಾಧ್ಯವೇ? ಆತನಿಗೆ ದಾಸನಾಗಿ, ಆತನಿಗೆ ಶರಣಾಗತನಾಗಿ ಆತನನ್ನು ಕರೆ. ವಿದ್ಯಾಸಾಗರನಿಗೆ ನಗುತ್ತಾ, ಒಳ್ಳೆಯದು, ನಿನ್ನ ಭಾವ ಎಂಥದ್ದು? ವಿದ್ಯಾಸಾಗರ ಕಿರುನಗೆ ನಗುತ್ತಾ, ಆ ವಿಷಯವಾಗಿ ಒಂದು ದಿನ ನಿಮಗೆ ರಹಸ್ಯವಾಗಿ ತಿಳಿಸುತ್ತೇನೆ. ಎಲ್ಲರೂ ನಗುತ್ತಿದ್ದಾರೆ. ಶ್ರೀರಾಮಕೃಷ್ಣರು ನಗುತ್ತಾ, ಭಗವಂತನನ್ನು ಕೇವಲ ಪಾಂಡಿತ್ಯಪೂರ್ಣ ವಿಚಾರದಿಂದಲೇ ಪಡೆಯಲಾಗುವುದಿಲ್ಲ. ಪರಮಹಂಸರು ಪ್ರೇಮೋನ್ಮತ್ತರಾಗಿ ಹಾಡುತ್ತಿದ್ದಾರೆ, ತಾಯಿ ದುರ್ಗೆಯ ನಿಜವನರಿಯುವ ಧೀರರಾರೋ ಜಗದೊಳು, 6 ದರ್ಶನ ವೇದಶಾಸ್ತ್ರ ಪುರಾಣವರಿಯದು ಅವಳನು, ಯೋಗಿ ಹೃದಯದ ದಿವ್ಯ ನಿತ್ಯಾನಂದ ರೂಪಿಣಿ ಆಕೆಯು, ತನ್ನ ಆನಂದದಲ್ಲಿ ತಾನೇ ಜೀವರೆದೆಯೊಳಗಿರುವಳು, ಸಕಲ ಬ್ರಹ್ಮಾಂಡವನ್ನು ಬಸಿರಲಿ ಧರಿಸಿ ನಿತ್ಯವು ಪೊರೆವಳು, ಮೂಲಾಧಾರ ಸಹಸ್ರಾರದಲ್ಲಿಯ ಮುನಿಗಳವಳನು ನೆನೆವರು, ಶಿವನ ಹೊರತಿನ್ನಾರು ಅರಿಯಲು ಅವಳ ದಿವ್ಯ ಸ್ವರೂಪವ, ಪದ್ಮವನದಲ್ಲಿ ಹಂಸ ರೂಪನ ಜೊತೆಗೆ ನಲಿಯುವ ಮಾಟವ, ಕಡಲ ನೀಯುವೆನೆಂದು ಮರುಳನ ಕಲ್ಪನೆಗೆ ನಗುವಂದದಿ, ಇಂಥ ತಾಯಿಯ ತಿಳಿದೆನೆಂದರೆ ಪ್ರಸಾದ ರಾಮನು ನಗುವನು, ಕುಬ್ಜನಾದವ ಮುಗಿಲು ಚಂದ್ರನ ಹಿಡಿವ ಯತ್ನದ ತೆರದಲ್ಲಿ, ಬುದ್ಧಿ ಅರಿತರು ಹೃದಯವರಿಯದು ತಾಯಿ ದುರ್ಗೆಯ ನಿಜವನು. ಪರಮಹಂಸರು ಮಾತು ಮುಂದುವರಿಸುತ್ತಾ ಹೇಳುತ್ತಿದ್ದಾರೆ, ನೋಡಿದೆಯೋ, ಸಕಲ ಬ್ರಹ್ಮಾಂಡವನ್ನು ಬಸಿರಲಿ ಧರಿಸಿ ನಿತ್ಯವೂ ಪೊರೆವಳು. ಕವಿ ಮತ್ತೆ ಹೇಳುತ್ತಿದ್ದಾನೆ, 6 ದರ್ಶನ ವೇದ ಶಾಸ್ತ್ರ ಪುರಾಣವರಿಯದು ಅವಳನು. ಕೇವಲ ಪಾಂಡಿತ್ಯದಿಂದಲೇ ಆಕೆಯನ್ನು ಪಡೆಯಲಾಗುವುದಿಲ್ಲ. ಶ್ರದ್ಧೆ ಮತ್ತು ಭಕ್ತಿ ಬೇಕು. ವಿಶ್ವಾಸಕ್ಕೆ ಎಷ್ಟು ಬಲ ಎಂಬುದನ್ನು ಕೇಳು. ಒಬ್ಬ ಸಮುದ್ರ ದಾಟಿ ಲಂಕೆಯಿಂದ ಭಾರತಕ್ಕೆ ಬರಬೇಕಾಗಿತ್ತು. ವಿಭೀಷಣ ಆತನಿಗೆ ಹೇಳಿದ, ಈ ವಸ್ತುವನ್ನು ನಿನ್ನ ಪಂಚೆಯ ಕೊನೆಗೆ ಕಟ್ಟಿಕೋ, ನಿರ್ವಿಘ್ನವಾಗಿ ಸಮುದ್ರ ದಾಟಿ ಬಿಡುತ್ತೀಯೆ. ನೀರಿನ ಮೇಲೆ ನಡೆದು ಹೋಗಲು ಸಾಧ್ಯವಾಗುತ್ತದೆ, ಆದರೆ ಅದನ್ನು ಮಾತ್ರ ಬಿಚ್ಚಿ ನೋಡಬೇಡ. ನೋಡಿದೆಯೋ, ಮುಳುಗಿ ಹೋಗುತ್ತೀಯೇ. ಶ್ರದ್ಧೆಯ ಬಲ ಅಂಥದ್ದು. ಆ ಮನುಷ್ಯ ಸುಲಭವಾಗಿ ಸಮುದ್ರದ ಮೇಲೆ ನಡೆದು ಹೋಗುತ್ತಿದ್ದ. ಸ್ವಲ್ಪ ದೂರ ಹಾಗೆಯೇ ನಡೆದು ಹೋದ ಮೇಲೆ ಆತನಿಗೆ ಯೋಚನೆ ಬಂತು, ವಿಭೀಷಣ ನನ್ನ ಪಂಚೆಯ ತುದಿಗೆ ಎಂಥ ಅದ್ಭುತ ವಸ್ತುವನ್ನು ಕಟ್ಟಿರಬೇಕು. ನಾನು ಇಷ್ಟು ಸುಲಭವಾಗಿ ನೀರಿನ ಮೇಲೆ ನಡೆದುಕೊಂಡು ಹೋಗಬೇಕಾದರೆ. ಹೀಗೆಂದು ಯೋಚಿಸಿ ಗಂಟು ಬಿಚ್ಚಿ ನೋಡುತ್ತಾನೆ. ಕೇವಲ ರಾಮನಾಮ ಬರೆದಿರುವ ಒಂದು ಎಲೆ ಮಾತ್ರ ಅದರಲ್ಲಿದೆ. ಓ, ಇದೇನೇ ಇದರೊಳಗಿರುವುದು ಎಂಬ ಭಾವನೆ ಬಂದೊಡನೆಯೇ ಆತ ಮುಳುಗಿ ಹೋದ. ಜನ ಹೇಳುತ್ತಾರೆ, ಹನುಮಂತನಿಗೆ ರಾಮನಾಮದ ಮಹಿಮೆಯಲ್ಲಿ ಅಂಥ ವಿಶ್ವಾಸ, ಅದರ ಬಲದಿಂದ ಆತ ಸಮುದ್ರವನ್ನೇ ಲಂಘನೆ ಮಾಡಿಬಿಟ್ಟ. ಆದರೆ ಸ್ವಯಂ ರಾಮ ಸೇತುವೆ ಕಟ್ಟಬೇಕಾಯಿತು. ಭಗವಂತನಲ್ಲಿ ಶ್ರದ್ಧೆಯುಂಟಾಗಿ ಬಿಟ್ಟಿದ್ದೆ, ಆದರೆ
ಮನುಷ್ಯ ಪಾಪ ಕಾರ್ಯಗಳನ್ನು ಮಾಡಿರಲಿ ಅಥವಾ ಮಹಾಪಾತಕ ಕಾರ್ಯಗಳನ್ನೇ ಮಾಡಿರಲಿ ಆತ ಯಾವುದಕ್ಕೂ ಹೆದರಬೇಕಾಗಿಲ್ಲ. ಜೈ ರಾಮಕೃಷ್ಣ.